ನಮಸ್ತೆ ಎಲ್ರಿಗೂ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತುಂಬ ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಜೂನ್ ಬಂದರೆ ಚಿಲಿದ ಬರ್ಡೇ ಬರುತ್ತೆ. ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಇಯರ್ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು. ಆ ವಿಡಿಯೋ ಮಿಸ್ ಆಗಿತ್ತು, ಎಷ್ಟು ಹುಡುಕಿದ್ರೂ ಸಿಕ್ಕಿರಲಿಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ. ಬಟ್ ಇವಾಗ ಹೆಂಗೋ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲುಕ್ಕಿನಲ್ಲಿ ಆಸೆಗಳ ಕೆಣಕುವ ಚಿಲಿದ ಬರ್ಡೇ, ಅದಕ್ಕೋಸ್ಕರ ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗಿದೆ. 12 o'clockಗೆ ಕೇಕ್ ಕಟ್ಟಿಂಗ್ ಬದಲು ಏನು ಸ್ಯಾಂಡ್ವಿಚ್ ಮತ್ತು ಟ್ವಿಸ್ಟಾಟೋ ಕಟ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಅದಕ್ಕೋಸ್ಕರ ನಾನು ನನ್ನ ಅತ್ತೆ ಅಂದರೆ ಚಿಲಿ ಅಮ್ಮ ಸೇರಿಬಿಟ್ಟು ಸ್ಯಾಂಡ್ವಿಚ್ ಶಾಪಿಗೆ ಬಂದಿದ್ದೀವಿ. ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ, ಇದು ಅವಳ ಫೇವ್ರೇಟ್. ಸೊ ಸ್ಯಾಂಡ್ವಿಚ್ ರೆಡಿ ಆಗಿದೆ. ನೆಕ್ಸ್ಟ್ ಟ್ವಿಸ್ಟಾಟೋ, ಒಂದು ಪೆರಿ ಟ್ವಿಸ್ಟಾಟೋ ಆರ್ಡರ್ ಮಾಡಿದ್ದೀವಿ, ಇನ್ನೊಂದು ನಾರ್ಮಲ್ ಟ್ವಿಸ್ಟಾಟೋ, ಇದೂ ಅವಳ ಫೇವ್ರೇಟ್. ಹಾಗೆ ಇವಾಗ ಟ್ವಿಸ್ಟಾಟೋ ಪ್ಲಸ್ ಸ್ಯಾಂಡ್ವಿಚ್ ಎರಡು ರೆಡಿ ಆಗಿಬಿಟ್ಟಿದೆ. ಹಾಗಿದ್ರೆ ಒಂದು 12 o'clockಗೆ ಸೆಲೆಬ್ರೇಷನ್ ಮಾಡ್ತೀವಿ. ಸಣ್ಣದಾಗಿ ಪ್ರಿಪೇರ್ ಮಾಡಿದ್ದೀವಿ. 12 o'clock ಆಗಿದೆ, ಗೊತ್ತಿಲ್ಲ ಅವಳಿಗೆ ಎಷ್ಟು ಇಷ್ಟ ಆಗುತ್ತೋ ಏನೋ ಅಂತ. ಸೊ ಅವಳನ್ನ ವೆಲ್ಕಮ್ ಮಾಡೋಣ. ಹ್ಯಾಪಿ ಬರ್ಡೇ ಚಿಲಿ. ಸರ್ಪ್ರೈಸ್ ಆಗಿದೆ ಎಲ್ಲೋ ಗೊತ್ತಿಲ್ಲ, ಬಟ್ ಡವ್ ಮಾತ್ರ ಸಖತ್ ಹೊಡಿತಾಳೆ. ಸರ್ಪ್ರೈಸ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾಳೆ ಅನಿಸುತ್ತೆ. ಇವಳಿಗೆ ಚಿಲಿ ಅಂತ ಏನಕ್ಕೆ ಹೆಸರಿಟ್ಟಿದ್ದೀವಿ ಅಂದರೆ, ಚಿಂದೋಡಿ ಲೀಲಾ ಫೇಮಸ್ ಡ್ರಾಮಾ ಆರ್ಟಿಸ್ಟ್, ನಿಮ್ಗೆ ಗೊತ್ತಿರಬೇಕು. ಅವಳ ಹೆಸರನ್ನು ಶಾರ್ಟ್ ಆಗಿಟ್ಟಿದ್ದೀವಿ. ಯಾಕಂದರೆ ಇವಳು ರಿಯಲ್ ಲೈಫಲ್ಲಿ ಡ್ರಾಮಾ ಸಖತ್ತಾಗಿ ಆಡ್ತಾಳೆ. ಅದಕ್ಕೋಸ್ಕರ ಚಿಂದೋಡಿ ಲೀಲಾ ಹೆಸರನ್ನು ಶಾರ್ಟಾಗಿ ಚಿಲಿ ಇಟ್ಟಿದ್ದೀವಿ. ಇನ್ನೂ ಸ್ಟೇಟಸ್ ಅಪ್ಲೋಡ್ ಮಾಡೋದು, ಅವಳಿಗೋಸ್ಕರ ಸಾಂಗ್ ಬಡ್ದಿದ್ದೀನಿ, ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಮಿಡ್ ನೈಟ್ ಸೆಲೆಬ್ರೇಷನ್ ಹೆಂಗೂ ಮುಗೀತು. ಮಾರ್ನಿಂಗ್ 9 o'clockಗೆ ಒಂದು ಸ್ಟುಡಿಯೋಗೆ ಬಂದಿದ್ದೀನಿ. ಇಲ್ಲಿ ಅವಳೇನು ಇದು ಅವಳು ಬೆಳೆಸಿರೋ ಡ್ರಾಯಿಂಗು, ಇದು ಡುಪ್ಲಿಕೇಟ್ ಕಾಪಿ ತೊಗೊಂಡ್ಬಿಟ್ಟು ಫ್ರೇಮ್ ಹಾಕಿಸ್ಕೊಂಡು ಅವಳಿಗೆ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಗಿಫ್ಟ್ ರೆಡಿ ಇದೆ. ಈವ್ನಿಂಗ್ ಸೆಲೆಬ್ರೇಷನ್ ಆದಮೇಲೆ ಗಿಫ್ಟ್ ಮಾಡ್ತೀನಿ. ಇವಾಗ ಈವ್ನಿಂಗ್ ಸೆಲೆಬ್ರೇಷನ್ಗೆ ಅವಳು ಯಾವ ಥರ ಪ್ರಿಪೇರ್ ಆಗ್ತೀಯಲ್ಲ ಅಂತ ನೋಡೋಣ ಬನ್ನಿ. ಹಲೋ ಚಿಲಿ, ಹ್ಯಾಪಿ ಬರ್ಡೇ. ಏನು ರೆಡಿ ಆಗ್ತಿದ್ಯಾ? ಎಷ್ಟೊತ್ತಿಗೆ ಸೆಲೆಬ್ರೇಷನ್? ಬೇಗ ರೆಡಿ ಆಗಿ ಮತ್ತೆ. ಅಕ್ಕ ಪಾಪ ಇಲ್ಲಿ ಹೊರಡ್ತಿದ್ದಾಳೆ ಬರ್ಡೇಗೆ. ಇಲ್ಲೊಂದು ನೋಡಿ, ಪಾಪು ಮಲಗಿಬಿಟ್ಟಿದೆ. ಹಲೋ, ಥ್ಯಾಂಕ್ ಯು. ಬರ್ಡೇ ನೋಡಿದ್ರೆ ಚಿಲಿ ನೋಡಿದ್ರೆ ನಮ್ಮ ಅಣ್ಣವರು ಹೊರಡ್ತಿದ್ದಾರೆ. ಏನು ಮ್ಯಾಟ್ರೋ ಗೊತ್ತಿಲ್ಲ. ಇವ್ರ ವೈಫ್ ಬರ್ಡೇ ನಾಳೆ, ಇವರು ಇವತ್ತೇ ಹೊರಡ್ತಿದ್ದಾರಪ್ಪ. ನೀನೇನಕ್ಕೆ ಹೊರಡ್ತಿದ್ದಿ? ನಿನ್ನ ವೈಫ್ ಬರ್ಡೇ ನಾಳೆ. ಸನಿಪಣ್ಣ, ನಿನ್ನ ವೈಫ್ ಬರ್ಡೇ ನಾಳೆ. ಬರ್ಡೇ ಗರ್ಲ್ ಚಮಕ್ತಾ ಇದ್ದಾಳೆ. ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ. ಚೆನ್ನಾಗಿ ಕಾಣಿಸೋಣ ಅಂತ. ಫಸ್ಟ್ ನಿನ್ನ ವರ್ಕ್ ನೋಡು. ಹೋಗು. ಆಯ್ತು ಕಟ್ ಮಾಡು. ಮೇಕ್ ಓವರ್ ಬೈ ಸ್ನೇಹ. ನಾವು ಬರ್ಡೇಗಂತ ಮಾತ್ರ ತೋರಿಸ್ತಿದ್ದೀನಿ. ಫಸ್ಟ್ ಕ್ವಶನ್, ಏಜ್ ಎಷ್ಟಾಯ್ತು? 19. ಅದನ್ನೂ ಹೇಳ್ತೀಯಾ? First crush Sumedh Mudgalkar. He played the role of Krishna. Recent crush Sumedh Mudgalkar. ದೇವ್ರೆ. ಫಸ್ಟ್ ಲವ್ ಲೆಟರ್ ಯಾವ ಗೂಗಲ್ ಹಿಸ್ಟ್ರಿ ನೋಡೋಣ. ಏನಿದೆ? ಸಿಬ್ಲಿಂಗ್ ಕ್ವೆಶ್ಚನ್ಸ್ ನೀನು ಕೇಳಿಕೆ ನಾನು ಬರ್ತಾ ಇದೆ. ಧನ್ಯವಾದಗಳು ಇನ್ ಕನ್ನಡ. ಅದು ನನ್ನ ಸ್ಪೆಲ್ಲಿಂಗ್ ಏನೋ ತಪ್ಪಿದೆ ಅಂತ ನೋಡ್ದೆ, ಏನಂತ ಗೊತ್ತಾಗ್ತದೆ. ಜ್ಯೋತಿ ಸಾಕಷ್ಟೇ. ಸಾಂಗ್ ಆಯ್ತಾ, ನಾ ಒಂದು ಪರ್ಟಿಕ್ಯುಲರ್ ಸಾಂಗ್ ಅದು ಡಿಫೈನ್ ಮಾಡ್ತಾರೆ. ಸಂದೀಪಣ್ಣ ಫಸ್ಟ್. ಸ್ನೇಹ, ನೀವು ಯಾವ್ದು ಸೋಪ್ ಯೂಸ್ ಮಾಡೋದು? ಅದಕ್ಕೆ ಡವ್ ಹೊಡಿತಾರೆ. ಇದು ಚಿಲಿ ಅಮ್ಮ ಏನೋ ಪ್ರಿಪೇರ್ ಮಾಡ್ತಿದ್ದಾರೆ. ಚಿಲಿ ರಿಕ್ವೆಸ್ಟ್ ಅಲ್ಲಿ ಚಿಲಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಂತೆ. ಯಾವ ಸಾಂಗ್ ಡೆಡಿಕೇಟ್ ಮಾಡಿ? ಅವ್ರ ಪಾಪ ಪಾನಿಪುರಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಚಿಲಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ಗೊತ್ತಿಲ್ಲ. ಶನಿದ್ ಬರ್ಡೇ, ಅದಕ್ಕೆ ಬರ್ಡೇಗೆ ಎಲ್ಲರೂ ಬ್ಲ್ಯಾಕ್ ಹಾಕ್ತಾರೆ. ಇನ್ನೊಂದು ಬ್ಲ್ಯಾಕ್
ಅವಳು ಕೊಟ್ಟಿರೋ ಗಿಫ್ಟ್ ತೋರಿಸು. ಗಿಫ್ಟ್ ತೋರಿಸು. ವಾವ್, ರಿಂಗಾ? ಪೇಪರ್ ರಿಂಗ್. Just wait. Thank you. ಫೋಟೋಗ್ರಾಫರ್ಸ್ಗಂತೂ ಏನು ಕಮ್ಮಿ ಇಲ್ಲ ನೋಡಿ ಎಷ್ಟು ಫೋಟೋಗ್ರಾಫರ್ಸ್ ಇದ್ದಾರೆ ಅಂತ. ನಮ್ಮ ಚುಕ್ಕಿಗೆ ಕೇಕ್ ಸೂಪರ್ ಅಂತೆ, ಹೊಟ್ಟೆ ಅಂತೂ ಫುಲ್ ಆಗಿಬಿಟ್ಟಿದೆ. ಇಲ್ಲಿ ಹೋಮ್ ಮೇಡ್ ಪಾನಿಪುರಿ ನಡೀತಿದೆ. ಬರ್ಡೇ ಎಲ್ಲ ಆಯಿತು, ಚಿಲ್ಲಿ ಜೊತೆ ಹೋಗೋಣ. ಡಾರ್ಲಿಂಗ್ Yes, darling. ಸಾಂಗ್. ಹಾಡು ಹಾಡು ಒಂದು ಹಾಡು ಹಾಡು. ಕಂಟಿನ್ಯೂ. ವಾಟೆ ಸೂಪರ್ ಡೂಪರ್ ಹೈದ ಶಿವ ಶಿವ, ಲುಕ್ಕಿನಲ್ಲಿ ಆಸೆಗಳ ಕೆಣಕುವ, ಹುಲ್ಲು ಮೂನಿಗೆಂತ ನೀ ಫುಲ್ಲು ಮುತ್ತು ಗೊತ್ತ, ನಿಮ್ ಕಡೆ ಮುಗು ಬೋದೇನೋ ಗೊತ್ತಿಲ್ಲ. ಓ ಮೈ ಗಾಡ್. ಡೋಂಟ್ ವರಿ, ಒರಿಜಿನಲ್ ಅಲ್ಲ ನಿಮ್ಮ ಕಾಪಿ. ಚಿಲಿ ಬಿಡಿಸಿರೋ ಡ್ರಾಯಿಂಗ್ ತೋರಿಸು. ಚಿಲಿ ಅವಳೇ ಬಿಡಿಸಿರೋದು ಆ್ಯಕ್ಚುಲಿ. ಅವಳೇ ಒರಿಜಿನಲ್ ಇಲ್ಲಿದೆ, ತಗೋ. ಆ್ಯಕ್ಚುಲಿ ಇಲ್ಲೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಿನ್ನೆ 12 o'clock ಡೆಕೋರೇಷನ್ ಟೈಮಲ್ಲಿ ಚಿಲಿದ್ದು ಫೇವ್ರೆಟ್ ಲ್ಯಾಂಪ್ ಇದು, ಡೆಕೋರೇಟೆಡ್ ಲ್ಯಾಂಪು. ಇದು ನಮ್ಮ ಕೈಯಿಂದ ಹೊಡೆದ್ಬಿಟ್ಟಿದೆ. ಸೊ ಇನ್ನೂ ಅವಳಿಗೆ ಗೊತ್ತಿಲ್ಲ ಇದು ಹೊಡೆದಿರೋದು. ಗೊತ್ತಾದರೆ ಅಷ್ಟೇ ನಮ್ಮ ಕತೆ ಮುಗೀತು. ಈ ವಿಡಿಯೋ ಯಾವಾಗ ವೈರಲ್ ಆಗುತ್ತೋ ಆವಾಗ ನಾವಂತೂ ಪಕ್ಕ ಸಿಕ್ಕಾಕೋತೀವಿ. ಅದಕ್ಕೋಸ್ಕರ ಒಂದು ಹೊಸ ಲ್ಯಾಂಪ್ ತಂದಿದ್ದೀನಿ. ಬಟ್ ಇದರ ಥ್ರೆಡ್ ಚೇಂಜ್ ಇದೆ. ಇಲ್ಲಿ ಬ್ಲೂ ಕಲರ್ ಇದೆ, ಇಲ್ಲಿ ಬೇರೆ ಕಲರ್ ಇದೆ. ಹೆಂಗಾದರೂ ಮಾಡಿಬಿಟ್ಟು ಈ ಕಲರ್ನ ಇಲ್ಲಿ ರಿಪ್ಲೇಸ್ ಮಾಡಬೇಕು. ಆದಷ್ಟು ಟ್ರೈ ಮಾಡ್ತೀನಿ. ಈ ಥ್ರೆಡ್ ತೆಗೆದ್ಬಿಟ್ಟು ಈ ಇನ್ನೊಂದು ಬಾಟಲ್ಗೆ ಹಾಕಿಬಿಟ್ಟು ಅಲ್ಲೇ ಇಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಯಾವ ಥರ ವರ್ಕ್ ಆಗುತ್ತೋ ಅಂತ. ಬಟ್ ವಿಡಿಯೋ ವೈರಲ್ ಆಗೋ ತನಕ ನಾವು ಬಚಾವು. ಅದಾದಮೇಲೆ ಅಷ್ಟೇ ನಮ್ಮ ಕತೆ. ಥ್ರೆಡ್ಡು ತೆಗೆದ್ಬಿಟ್ಟು ಹಾಕೋಕ್ಕಾಗ್ತಿಲ್ಲ. ಸೊ ಅದ್ರ ಮೇಲೇ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಥ್ರೆಡ್ನ. ಬಟ್ ಇದು ವರ್ಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನು ಅವಳಿಗೆ ಗೊತ್ತಾಗದೆ ಡಸ್ಟ್ಬಿನ್ನಿಗೆ ಬಿಸಾಕ್ತೀನಿ. ಆಮೇಲೆ ತಂದಿರೋ ಲ್ಯಾಂಪ್ನ ಅಲ್ಲಿ ಇಡ್ತೀನಿ. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಕೇಳಿದರೆ ಏನಾದರೂ ಒಂದು ಸುಳ್ಳು ಹೇಳೋಣ. ಚೇಂಜ್ ಮಾಡಿದ್ವಿ. ಬಚಾವಾದೆ. ಅದು ಥ್ರೆಡ್ ಪ್ರೀವಿಯಸ್ ಇದು ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಥ್ರೆಡ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಂತ ಹೆಂಗೋ ತಪ್ಪಿಸ್ಕೊಂಡೆ. ಬಟ್ ಇದು ಹೊಸದು ಅಂತ ಅವಳಿಗೆ ಗೊತ್ತಿಲ್ಲ. ಯೂಟ್ಯೂಬ್ ನೋಡಿ ಆದಮೇಲೆ ಗೊತ್ತಾಗುತ್ತೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್.